ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ದೊಡ್ಡಮ್ಮ ಮನೆಯಿಂದ. ಆ್ಯಕ್ಚುಲಿ ಅದಕ್ಕೆದು ಸೀಮಂತ ಆಯಿತು, ಅದಕ್ಕೆ ಅಂತ ನಾನು 1 ಡೇ ಬಿಫೋರ್ ಹೋಗಿದ್ದೆ. ಇದು ಮರಿ ಬಂದ್ಬಿಟ್ಟು ನಮ್ಮ ಚುಕ್ಕಿ ಇದು ಮಗು ಇದು. ಸೊ ಇಲ್ಲಿ ಇವ್ರ ಮನೇಲಿದೆ ಇವಾಗ. ಆ್ಯಂಡ್ ನಾನು ಬಂದಮೇಲೆ ಸ್ವಲ್ಪ ಹೊರಗಡೆ ಎಲ್ಲದನ್ನು ಸೆಟ್ ಮಾಡ್ತಾ ಇದ್ವಿ. ನಾನು ಯೂಶ್ವಲಿ ಅಮ್ಮಮ್ಮ ಮನೇಲಿ ಅಂದರೆ ದೊಡ್ಡಮ್ಮ ಮನೇನ, ನಾನು ದೊಡ್ಡಮ್ಮ ನಮ್ಮಮ್ಮ ಅಂತೀನಿ, ಅವ್ರ ಮನೇಲಿ ಏನೇ ಫಂಕ್ಷನ್ ಇದ್ರೂ ಫಸ್ಟ್ ಪರ್ಸನ್ ನಾನಾಗಿರ್ತೀನಿ ಅಲ್ಲಿ ಎಂಟರ್ ಆಗೋಕ್ಕೆ. ಬಿಕಾಸ್ ಅಲ್ಲಿ ಹೆಲ್ಪ್ ಮಾಡೋಕ್ಕೆಲ್ಲ ಬೇಕಲ್ಲ. ಸೊ ಹಾಗಾಗಿ ನಿತಿನ್ ಅವರು ಬರೋದು ಲೇಟಾಗಿತ್ತು. ಸೊ ನಾನು ಪ್ರಾಪರಾಗಿ ಎಲ್ಲದನ್ನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ನಾನು 1 ಡೇ ಬಿಫೋರ್ ಬಂದಿದ್ದೆ, ಫಂಕ್ಷನ್ ದಿನ ನಿತಿನ್ ಅವ್ರು ಬಂದಿದ್ರು. ದಿಸ್ ವಾಸ್ ಆನ್ ಸಂಡೇ. ಸೊ ಸ್ವಲ್ಪ ಡೆಕೋರೇಷನ್ಗೆಲ್ಲ ಹೆಂಗಾಯಿತು ಹಂಗಂಗೆ ಮಾಡಿದ್ವಿ. ಅಷ್ಟು ಎಲ್ಲ ಪ್ಲ್ಯಾನ್ಡ್ ಇರಲಿಲ್ಲ, ಬಟ್ ಸಿಂಪಲಾಗಿ ಮಾಡೋಣ ಅಂತ ಹೋದ್ವಿ. ಬಟ್ ತುಂಬಾ ಚೆನ್ನಾಗಾಯಿತು, ನನಗಂತೂ ಖುಷಿ ಆಯಿತು. ಎಲ್ಲ ರಿಲೇಟಿವ್ಸು ಬಂದಿದ್ದರು. ಮದುವೆ ಆದಮೇಲೆ ತವ್ರ ಮನೆ ಕಡೆದು ಮೊದಲನೇ ಫಂಕ್ಷನ್ ಇದು. ಸೊ ಇಲ್ಲಿ ನನ್ನ ಕಸಿನ್ಸ್, ನನ್ನ ಫೇವ್ರೆಟ್ ಕಸಿನ್ ವರ್ಷ ಮತ್ತು ಅವ್ರ ತಮ್ಮ ಮೋಹಿತ್ ಇದ್ದಾನೆ, ನನಗೂ ತಮ್ಮ ಕೂಡ. ಆ್ಯಂಡ್ ಇವರೇ ನಮ್ಮ ಅತ್ತಿಗೆ, ನನ್ನ ಕ್ಯೂಟ್ ಅತ್ತಿಗೆ, ಓನ್ಲಿ ಅತ್ತಿಗೆ ಐ ಹ್ಯಾವ್. ಅಂದರೆ ಅವ್ರಿಗೆ ನಾನಂದರೆ ತುಂಬ ಇಷ್ಟ. ಶಿ ರೆಸ್ಪೆಕ್ಟ್ ಮಿ ಸೋ ಮಚ್, ಶಿ ಲವ್ ಮಿ ಸೋ ಮಚ್, ಆಯಿತಾ. ಆ್ಯಂಡ್ ಅವ್ರಿಗೆ ನಾನೇ ರೆಡಿ ಮಾಡಿದೆ, ಸಿಂಪಲಾಗಿ ಮೇಕಪ್ ಎಲ್ಲ ಮಾಡಿ ನನಗಿರೋ ಐಡಿಯಾಸಲ್ಲಿ. ಆ್ಯಂಡ್ ದಟ್ ವಾಸ್ ಸೋ ಕೂಲ್ ಆ್ಯಂಡ್ ಗುಡ್. ಆ್ಯಂಡ್ ತುಂಬ ಸಿಂಪಲಾಗಿ ಮಾಡಿದ್ವಿ. ಆ್ಯಂಡ್ ತುಂಬ ಜನ ರಿಲೇಟಿವ್ಸ್ ಬಂದಿದ್ದರು, ಅವ್ರ ಫ್ಯಾಮಿಲಿಯಲ್ಲೂ ಬಂದಿದ್ದರು. ಟೆರೆಸ್ ಮೇಲೆ ಓಪನ್ ಸ್ಪೇಸಲ್ಲಿ ಮಾಡಿದ್ವಿ. ನಮಗೆ ಆಗಲಿ ನಮ್ಮ ಫ್ಯಾಮಿಲಿ ಯಾರಿಗೇ ಆದರೂ ಅಷ್ಟೇ, ನಮಗೆ ಜಾಸ್ತಿ ಆಡಂಬರದ್ದೇನೂ ಇಷ್ಟ ಆಗೋಲ್ಲ. ಆ್ಯಂಡ್ ಎಷ್ಟು ಸಿಂಪಲಾಗಿ ಆಗುತ್ತೆ ಅದರಲ್ಲೇ ಮಾಡ್ತೀವಿ. ಬಿಕಾಸ್ ನಾವು ಸಿಂಪಲಾಗಿ ಮಾಡೋಕ್ಕೆ ಹೋದಾಗಲೇ ಸಮ್ಟೈಮ್ಸ್ ಅದು ಗ್ರ್ಯಾಂಡ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಮುದ್ದಾಗಿ ಅಂತ. ಆ್ಯಂಡ್ ಅವ್ರಿಗೆ ಇವಾಗ ಬೇಬಿ ಕೂಡ ಆಗಿದೆ. ಇದು ನಾನು ಮುಂಚೆನೇ ಶೂಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಐ ಆಮ್ ಸಾರಿ, ನನ್ನ ಗಂಟಲು ಸ್ವಲ್ಪ ಸರಿ ಇಲ್ಲ. ಇದು ನನ್ನ ಅಣ್ಣ, ಅವ್ರದ್ದು ಹಸ್ಬೆಂಡ್, ನಂದು ಪವನ್ ಅಣ್ಣ. ನನಗೇನೇನು ಹೇಳೋಕ್ಕೆ ಗೊತ್ತಿಲ್ಲ. ಸೊ ಯಾ, ಮೈ ಫೇವ್ರೆಟ್ ಅಣ್ಣ ಆ್ಯಂಡ್ ಅತ್ತಿಗೆ ಇಸ್ ಹಿಯರ್ ಇನ್ ಫ್ರಂಟ್ ಆಫ್ ಯು ಗೈಸ್. ಆ್ಯಂಡ್ ಈ ಜೋಡಿ ತುಂಬಾ ಫೇವ್ರೆಟ್ ನನಗೆ. ಬಿಕಾಸ್ 1 ಇಯರ್ ಬ್ಯಾಕ್ ನನ್ನ ಮದುವೆ ಮಾತುಕತೆ ಆಗುವಾಗ ಅವ್ರ ಮದುವೆ ಆಗಿತ್ತು. ನಮ್ಮ ದೊಡ್ಡಮ್ಮ ಮಗನ ಮದುವೆ ಇದ್ರೂ ದೇ ಟುಕ್ ಲಾಡ್ ಆಫ್ ರಿಸ್ಕ್ ನನ್ನ ಮದುವೆಗೆ ಮಾತಾಡೋಕ್ಕೆ ಅಂತ ಹೇಳಿಬಿಟ್ಟು. ಆ್ಯಂಡ್ ತುಂಬ ಜನ ಬಂದಿದ್ದರು. ಅಪ್ಪಾಜಿನ ಊರಿಂದ ಬಂದಿದ್ದರು, ಅನೂಷ್ ಬಂದಿದ್ದ. ಬಟ್ ಛಾಯಾ ಬರೋಕ್ಕಾಗಿರಲಿಲ್ಲ, ಅವಳಿಗೆ ಎಕ್ಸಾಮ್ಸ್ ಇತ್ತು. ಅಮ್ಮ ಅವಳು ಎಕ್ಸಾಮ್ಸ್ ಇದ್ದಿದ್ದರಿಂದ ಅವಳಿಗೆ ನೋಡ್ಕೊಬೇಕಿತ್ತು. ಸೊ ಅಲ್ಲಿದ್ದರು. ಆ್ಯಂಡ್ ಬೇಬಿ ಆದಮೇಲೆ ಯಾಕೆ ಪೋಸ್ಟ್ ಮಾಡ್ತಿದ್ದೀನಿ, ಮುಂಚೆ ಯಾಕೆ ಮಾಡಿರಲಿಲ್ಲ ಅಂತ ಅಂದರೆ ಅದು ಕಣ್ದೃಷ್ಟಿ ಏನಾದರೂ ಆಗುತ್ತೆ ಅನ್ನೋ ಭಯಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಪಾಪು ಆದಮೇಲೆ ಮಾಡಿದ್ವಿ. ಆ್ಯಂಡ್ ಈ ಬ್ಯೂಟಿಫುಲ್ ಜೋಡಿ ಗಂಡು ಮಗು ಜೊತೆ ಬ್ಲೆಸ್ ಮಾಡಿ ತೊಗೊಂಡಿದ್ದಾರೆ, ಅದರಲ್ಲಿ ಗಂಡು ಮಗು ಆಗಿದೆ ಅವ್ರಿಗೆ. ಆ್ಯಂಡ್ ದಟ್ ವಾಸ್ ಸೋ ಕೂಲ್. ಆ್ಯಂಡ್ ನಾನು ಯಾವಾಗಲೂ ಗೆಸ್ ಮಾಡಿ ಹೇಳಿದ್ದೆ ಸ್ಟಾರ್ಟಿಂಗಲ್ಲೇ, ಅದಕ್ಕೆ ಆ್ಯಂಡ್ ಅಣ್ಣ, ದೊಡ್ಡಮ್ಮ ಎಲ್ಲರಿಗೂ ಹೇಳಿದ್ದೆ, ಗಂಡು ಪಾಪುನೇ ಆಗೋದು, ನನಗೆ ಬರೋದೇ ಅಳಿಯ ಅಂತ. ಆ್ಯಂಡ್ ಈ ಫಂಕ್ಷನಲ್ಲಿ ಇರುವಾಗ ಎಲ್ರಿಗೂ ಒಂದೇ ಮಾತಿತ್ತು, ಎಲ್ಲರದ್ದು ಆಯಿತು, ನಿಮ್ಮದೇ ಆವಾಗ ಇನ್ನೂ ಗುಡ್ ನ್ಯೂಸ್ ಇಲ್ವಾ, 3 ಮಂತ್ ಆಯಿತು ಮದುವೆ ಆಗಿ, ಆಲ್ಮೋಸ್ಟ್ 3 ಮಂತ್ ಆಗಕ್ಕೆ ಬಂದಿದೆ ಅಂತ. ಐ ವಾಸ್ ಲೈಕ್ ಓಕೆ, ಐ ವಾಸ್ ಫೀಲಿಂಗ್ ಕ್ವೈಟ್ ಶೈ. ಆ್ಯಂಡ್ ತುಂಬಾ ಚೆನ್ನಾಗಾಯಿತು ನನಗಂತೂ. ಇವ್ರ ಫ್ಯಾಮಿಲಿ ಮೆಂಬರ್ಸು, ಅದಕ್ಕೆ ಮನೆ ಫ್ಯಾಮಿಲಿಯವರು ಅಷ್ಟೇನೆ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಎಷ್ಟು ಚೆಂದ ಇರ್ತಾರೆ, ಎಷ್ಟು ಕ್ಲೋಸ್ ಇರ್ತಾರೆ ಗೊತ್ತಾ. ತುಂಬ ಇಷ್ಟ ಆಗುತ್ತೆ ನನಗಂತೂ. ಈ ಥರ ಫ್ಯಾಮಿಲಿ ಗೆಟ್ ಟುಗೆದರ್ ಪಾರ್ಟೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನಿತಿನ್ ಅವ್ರ ಫ್ಯಾಮಿಲಿಲೂ ಅಷ್ಟೇ, ಈ ಕಡೆ ಅಮ್ಮ ಮನೆ ಅಂದರೆ ಅಪ್ಪ ಮನೆ ಫ್ಯಾಮಿಲಿಲೂ ಅಷ್ಟೇನೆ. ನನಗೆ ಇತ್ತೀಚೆಗೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ, ಜಸ್ಟ್ ಬಿಕಾಸ್ ನಾನು ಬ್ಯುಸಿ ಇದ್ದೀನಿ, ತುಂಬ ಅಂದರೆ ನೆಕ್ಸ್ಟ್ ಲೆವೆಲ್ ಬ್ಯುಸಿ ಇದ್ದೀನಿ. ಯಾವುದಾದ್ರೂ ಈ ಥರ ಫಂಕ್ಷನ್ಸ್ಗೆ ಹೋದಾಗ ಮಾತ್ರ ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗ್ತಾ ಇರೋದು, ಅಥವಾ ಏನಾದರೂ ಪೂಜೆ ಇದ್ದರೆ, ಏನಾದರೂ ಸ್ಪೆಷಲ್ ಇವೆಂಟ್ ಇದ್ದರೆ ಮಾತ್ರ. ಬಿಕಾಸ್ ನೀವೇ ಸುಮಾರು ಜನ ಹೇಳಿದ್ದೀರಾ, ರಂಜು ನೀವು ಬರೀ ಅಡುಗೆದೇ ಆಗ್ತಾಯಿದ್ದೀರಾ ಅಂತ. ಸುಮಾರು ಜನಕ್ಕೆ ಅದು ಹೆಲ್ಪ್ ಆಗ್ತದೆ ಆ್ಯಂಡ್ ಸುಮಾರು ಜನಕ್ಕೆ ಅದು ಹೆಲ್ಪ್ ಆಗ್ತಿಲ್ಲ. ಆ್ಯಂಡ್ ಹಿಯರ್ ಐ ಆಮ್. ನನಗೆ ಇದು ನಾನು ಮದುವೆ ಟೈಮಲ್ಲೇ ತೊಗೊಂಡಿರೋ ಅಂಥ ಸ್ಯಾರಿ, ನಾನು ಬೇರೆ ಯಾವುದೂ ಹಾಕ್ಕೊಂಡಿಲ್ಲ. ಸಿಂಪಲಾಗಿ ಫ್ರೀ ಹೇರ್ಸಲ್ಲಿ ಈ ಥರ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದೆ, ಸ್ವಲ್ಪ ಜ್ಯುವೆಲ್ಸ್ ಹಾಕ್ಕೊಂಡಿದ್ದೆ. ಆ್ಯಂಡ್ ಅಷ್ಟೇ, ಎಷ್ಟು ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು. ಊಟ ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಯಾಕೆ ಕ್ಯಾಟ್ರಿಂಗ್ ಅವ್ರನ್ನಾಗಲಿ ಭಟ್ರನ್ನಾಗಲಿ ಏನೂ ಕರೆಸಿರಲಿಲ್ಲ. ಮನೇಲಿ ನಾವು ಯಾರ್ಯಾರು ಇದ್ದೀವಿ ನಾವೇ ಅಡುಗೆ ಮಾಡ್ಕೊಂಡಿದ್ವಿ. ಆ್ಯಂಡ್ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಓಡ್ತಾಯಿತ್ತು. ಇಷ್ಟು ದಿನ ಸುಮಾರು ಜನ ಹೇಳ್ತಿದ್ರಿ, ರಂಜು ಇವಾಗ ವೀಡಿಯೋ ಕ್ಲಿಕ್ ಆಗ್ತಾಯಿದೆ, ಈ ಟೈಮಲ್ಲಿ ಯಾಕೆ ನೀವು ಸರಿಯಾಗಿ ವ್ಲಾಗ್ಸ್ ಮಾಡ್ತಿಲ್ಲ ಅಂತ. ನಾನು ಹೇಳ್ದಾಗೆ ನನಗೆ ನಿಜವಾಗ್ಲೂ ಮಾಡೋಕ್ಕಾಗ್ತಿಲ್ಲ, ಬಟ್ ನನಗೆ ಗಿವ್ ಅಪ್ ಮಾಡೋಕ್ಕೂ ಇಷ್ಟ ಇಲ್ಲ. ನಾನು ಯಾವುದೇ ವಿಷಯ ಆದರೂ ಅಷ್ಟೇ, ಒಂದು ಸತಿ ಸ್ಟಾರ್ಟ್ ಮಾಡಿದ್ರೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಐ ಗೆಟ್ ಸಮಥಿಂಗ್ ಫ್ರಮ್ ದಟ್ ನಾನು ಬಿಡಲ್ಲ. ನನಗೆ ಇಲ್ಲಿಂದ ಬೇರೆ ಏನೋ ಬೇಕಾಗಿಲ್ಲ, ಜನರು ಪ್ರೀತಿ ಬೇಕು. ಆ್ಯಂಡ್ ಹಂಗಾಗಿ ನಾನು ಬಿಟ್ಕೊಡೋ ಮಾತೇ ಇಲ್ಲ. ಕಷ್ಟ ಆದರೂ ಪರವಾಗಿಲ್ಲ, ನಾನು ಯಾವಾಗ ಫ್ರೀ ಇರುತ್ತೆ ಆವಾಗ ಇಷ್ಟಪಟ್ಟು ಮಾಡ್ತಾ ಇರೋಂಥ ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಾವಿಬ್ಬರು ಅವ್ರಿಗೆ ನಾದ್ನೀರು ಹಾಕ್ತೀವಿ. ಸೊ ಇನ್ನೊಬ್ಳು ನನ್ನ ಕಸಿನ್ ಇದ್ದಾಳೆ ಕಾವ್ಯ ಅಂತ, ಅವಳು ಬಂದಿರಲಿಲ್ಲ ಆ ದಿನ.
ಅವಳೊಬ್ಳು ಮಿಸ್ ಆದರು ಆ್ಯಂಡ್ ಅವ್ರ ತಮ್ಮ ಕೂಡ ಮಿಸ್ ಆದರು, ನಮ್ಮ ಗೌರಿ ಆಂಟಿ ಅವ್ರ ಮಗಳವರು. ಆ್ಯಂಡ್ ಇವಾಗ ನಾವಿಲ್ಲಿ ಫುಲ್ಲು ಅವ್ರಿಗೆಲ್ಲ ಡಿಮ್ಯಾಂಡ್ಸಲ್ಲಿ ಹೇಳ್ತಾ ಇದೆ ಅಂತಕ್ಕೆ ಆಡ್ತಾ ಇಲ್ಲ ಅಂತಲ್ಲ. ನಮ್ಮ ಫ್ಯಾಮಿಲಿಲಿ ಸ್ವಲ್ಪ ನಂದು ವಾಯ್ಸ್ ಜೋರು ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿರೋದು ಅಂತ ಅಂದರೆ ನಾನು, ಎಲ್ಲರೂ ಶೈ ಪಡ್ತಾರೆ ಫ್ಯಾಮಿಲಿ ಮುಂದೆ ಅಂತ. ಬಟ್ ನನಗೆ ಅವೆಲ್ಲ ಏನಿಲ್ಲ, ನನಗೇನು ಇಷ್ಟ, ನಾನು ಏನು ಹೇಳಬೇಕು ಏನು ಮಾಡಬೇಕು ಅದನ್ನೆಲ್ಲ ಹೇಳಿಬಿಡ್ತೀನಿ. ಆ್ಯಂಡ್ ನಿಮ್ಗೆ ಯಾರ್ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಅಂತ ಹೇಳಿ. ಈಗ ದೊಡ್ಡಮ್ಮ ಅವ್ರ ಸೊಸೆಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ಆಡ್ತಾರೆ, ಬನ್ನಿ ನೀವು ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ರಮಣಿ ಬರುವ ಸಿರಿಯ ಸತ್ವ ನೋಡ ನಡಲ ತುಂಬಿರಿ ಕಡಲ ಸೈನ್ಯಗೆ, ನಡಲ ತುಂಬಿರಿ ಕಡಲ ಸೈನ್ಯಗೆ, ತಟ್ಟೆಯಲ್ಲಿ ಕೊಪ್ರಿ ಬೆಲ್ಲ, ತಟ್ಟೆಯಲ್ಲಿ ಕೊಪ್ರಿ ಬೆಲ್ಲ, ರಾಧ ರುಕ್ಮಣಿ ಸೀತದೇವಿಗೆ ಮಡಲ ತುಂಬಿರಿ, ರಾಧ ರುಕ್ಮಣಿ ಸೀತದೇವಿಗೆ ಮಡಲ ತುಂಬಿರಿ, ನೆತ್ತಿಯಲ್ಲಿ ಮುತ್ತಿನ ಜಡೆ, ನೆತ್ತಿನಲ್ಲಿ ಮುತ್ತಿನ ಕಲ್ಲು, ಆಸೆಗೆ ಬಾರೆ ಕುಶಮಲೀಲೆ ವಾಸುದೇವರಿಗೆ, ಆಸೆಗೆ ಬಾರೆ ಕುಶಮಲೀಲೆ ವಾಸುದೇವರಿಗೆ. ಆಂಟಿ ಕೋ ಮಾಡು, ಆಂಟಿ ಕೋ ಮಾಡು ತಳಮ್ಮ. ಯಾರು ನೂರು ನೀರಲ್ಲಿ ಇಸ್ಕೊಳಲ್ಲ, ದೊಡ್ಡಮ್ಮ ನನ್ನ ಗಂಡನ ಹತ್ರ ಡಿಮ್ಯಾಂಡ್ ಮಾಡಿದ್ವಿ ಅದೆಲ್ಲ ಗೊತ್ತಿಲ್ಲ ನಮ್ಗೆ, ರಿಟರ್ನ್ಸ್ ಕೇಳ್ತಿಲ್ಲ, ನಾವು ಆಡ್ತಿರ್ತೀವಿ ಬೇಕಷ್ಟೇ. ನೀನ್ ಬೈಲಿ, ನೀನ್ ಈಗ ಸಿಗಾಕೊಂಡೆ ಪಾಪ ಕುತ್ಕೊಳಕ್ಕಾಗಲ್ಲ ಜಾಸ್ತಿ. ಆ್ಯಂಡ್ ಅಡುಗೆ ಎಲ್ಲ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನಂತೂ ಎಷ್ಟು ತಿಂದರೂ ಸಾಕಾಗ್ತಿರ್ಲಿಲ್ಲ, ಕ್ಯಾಲರೀಸ್ ಎಷ್ಟಾದರೂ ಹೈ ಹೋಗಲಿ ಅಂತ ಸುಮ್ಮನೆ ತಿಂತಾನೇ ಇದ್ವಿ. ಆ್ಯಂಡ್ ಅಕ್ಕ ಮಾಡಿದರು ಮೆಂತ್ಯ ಬಾತು, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ನೀರು ಜಾಸ್ತಿ ಆಗಿತ್ತು, ಬಟ್ ಸ್ಟಿಲ್ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ. ನಿತಿನ್ ಅವ್ರಿಗಂತೂ ಸಖತ್ ಫೇವ್ರೇಟ್ ಆಗೋಯ್ತು. ಈ ವಾಸ್ ನೀನು ಟ್ರೈ ಮಾಡಿ ಮನೇಲಿ ಅಂತ. ಈಗ ನಿತಿನ್ ಬಂದಿದ್ದಾರೆ, ನನ್ನ ತಂಗಿ ಮಗು ಜೊತೆ ಆಟ ಆಡ್ತಿದ್ದಾರೆ. ನೀವು ನೋಡ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ. ನಿತಿನ್ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿದೆ ಅಲ್ಲ ಮಗು, ಚೆನ್ನಾಗಿದೆ ಅಲ್ಲ ಮಗು ಅಂತ. ಆ್ಯಂಡ್ ಅಲ್ಲಿದ್ದವರೆಲ್ಲ ನಮ್ಮನ್ನ ರೇಗಿಸ್ತಾ ಇದ್ರು, ಗೋ ಫಾರ್ ಇಟ್, ಯಾಕಿನ್ನ ವೆಯ್ಟ್ ಮಾಡ್ತಿದ್ಯಾ, ಅಷ್ಟು ಆಸೆ ಇದ್ರೆ ಅಂತ. ಬಟ್ ನನಗೂ ಅಷ್ಟೇ, ನಿತಿನ್ ಅವ್ರಿಗೂ ಅಷ್ಟೇ ಮಗು ಅಂದರೆ ತುಂಬ ಆಸೆ, ಬಟ್ ಇಷ್ಟು ಬೇಗ ಬೇಡ ಅಂತ ಅನಿಸುತ್ತೆ. ಸೊ ಹಾಗಾಗಿ ವಿ ಆರ್ ವೇಟಿಂಗ್ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅಂತ. ಬಿಕಾಸ್ ನಾವು ಏನಾದರೂ ಮಾಡಬೇಕಲ್ವಾ, ಸುಮ್ಮನೆ ಮಗು ಮಾಡ್ಕೊಂಬಿಡೋದು ದೊಡ್ಡ ವಿಷಯ ಅಲ್ಲ. ನಾನು ನಿತಿನ್ ಅವ್ರೂ ಆಲ್ರೆಡಿ ಒಂದು ಸತಿ ನಾವು ಕುತ್ಕೊಂಡು ಇದ್ರ ಬಗ್ಗೆ ಮಾತಾಡಿದ್ವಿ ಕೂಡ. ದಟ್ಸ್ ಓಕೆ, ಮಗು ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಮಗುಗೊಂದು ಒಳ್ಳೆ ಫ್ಯೂಚರ್ ಕೊಡಬೇಕು. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು ಆ ಕೇಪಬಿಲಿಟಿಗೆ ಬರೋವರೆಗೂ ಬೇಡ, ಸ್ವಲ್ಪ ದಿನ ಪಾಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾಟ್ ಸೊ ಫಾರ್, ಆದಷ್ಟು ಬೇಗನೆ. ಬಟ್ ನಮಗೆ ಅಂತ ಒಂದು ಪ್ಲ್ಯಾನ್ಸ್ ಇದೆ, ಒಂದೆರಡು ಕೆಲಸಗಳಾಗುವಂಥದ್ದಿದೆ. ಅದೆಲ್ಲ ಮುಗಿದ್ಮೇಲೆ ನಾವು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ತೀವಿ. ಆ್ಯಂಡ್ ನಿಮ್ಗೆಲ್ಲರಿಗೂ ಆ ಖುಷಿ ವಿಚಾರನ ಹೇಳ್ತೀವಿ. ಆ್ಯಂಡ್ ಫೈನಲಿ ಅದಕ್ಕೇನ ಕಳಿಸೋವಂಥ ಟೈಮ್ ಬಂತು. ಸ್ವಲ್ಪ ಬೇಜಾರಾಗ್ತಿತ್ತು, ಅದೇನೋ ಗೊತ್ತಿಲ್ಲ. ಅಂದರೆ ಅವ್ರನ್ನ ನೋಡ್ತಿದ್ರೆ ಇವಾಗ ಅವ್ರು ನ್ಯೂಲಿ ಮದುವೆ ಆಗಿದ್ದಲ್ವ, ನನ್ನ ಮದುವೆ ಮಾತುಕತೆ ಆಗೋ ಟೈಮಲ್ಲಿ ಅವ್ರದ್ದು ಮದುವೆ ಆಗಿತ್ತು. ಸೊ ನನಗೆ ಅದೊಂದು ಇದಿತ್ತು, ಅಂದರೆ ಅವ್ರನ್ನ ನೋಡ್ತಾ ಇದ್ರೆ ನನ್ನನ್ನು ನೋಡ್ಕೊಂಡಂಗೆ, ಓ ಈ ಥರ ಎಲ್ಲ ಅನ್ಸುತ್ತಾ, ಹೆಂಗೆ ಅನ್ಸ್ಬೋದು ನನಗೆ ಆ ಟೈಮಲ್ಲಿ, ಈ ಥರ ಹೋಗೋದು ಬರೋದು ಎಲ್ಲ ಇರುತ್ತೆ, ಎಷ್ಟು ಶಾಸ್ತ್ರಗಳಿವೆ ಎಲ್ಲ ಇವೆ. ನಾನು ಫಸ್ಟೆಲ್ಲ ಅದ್ರ ಬಗ್ಗೆ ಅಷ್ಟೆಲ್ಲ ಐಡಿಯಾ ಇರಲಿಲ್ಲ. ಬಟ್ ನವಡೇಸ್ ನನಗೆ ಪರ್ಸ್ನಲಿ ಮದುವೆ ಆದಮೇಲೆ ಪ್ರತಿಯೊಂದು ವಿಷಯನೂ ಏನೋ ನೋಡ್ತಾ ಇರೋದ್ರಿಂದ, ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದ್ರಿಂದ ಐ ಕ್ಯಾನ್ ಫೀಲ್ ದ್ಯಾಟ್ ಅಯ್ಯೋ ಅಂತ ಅನಿಸುತ್ತೆ. ಫುಲ್ ಎಮೋಷ್ನಲ್ ಆಗಿಬಿಡ್ತೀನಿ. ಈಗ ಅದಕ್ಕೆ ಅವ್ರ ಮನೆಗೆ ಕಳಿಸ್ತಾ ಇದ್ವಿ ನಾವು, ಅಣ್ಣನೂ ಬಂದಿದ್ದ ಕಳಿಸ್ಕೊಡೋಕ್ಕೆ ಅಂತ ಹೇಳಿಬಿಟ್ಟು. ಅವ್ರಿಗೆ ದೇವರೆಲ್ಲ ಒಳ್ಳೇದು ಮಾಡಲಿ ಅಂತ ಎಲ್ಲರೂ ಬ್ಲೆಸ್ ಮಾಡಿ, ಪಾಪುಗೂ ಅಷ್ಟೇ ನಾನು ಅಳಿಯಂಗೆ ಒಳ್ಳೇದಾಗಲಿ ಅಂತ ಎಲ್ಲರೂ ಬ್ಲೆಸ್ ಮಾಡಿ ಆಯಿತಾ. ಆ್ಯಂಡ್ ಎಲ್ಲ ತುಂಬಾ ಚೆನ್ನಾಗಾಯಿತು. ನಾಳೆ ನೋಡಿ ಬಳೆ ಸಿಗಾಕೊಂಡೇನೆ ಕಟ್ಟಾಗ. ಬಾಯ್ ಬಾಯ್, ಸೇ ಬಾಯ್, ಸೇ ಬಾಯ್.
ಅವ್ರನ್ನ ಕಳಿಸಿದಾದ್ಮೇಲೆ ನೆಕ್ಸ್ಟ್ ನನ್ನ ಟರ್ನ್ ಇತ್ತು. ನಾನು ಹೋಗಬೇಕಿತ್ತು. ದೊಡ್ಡಮ್ಮಂಗೆ ಅಕ್ಕಂಗೆ ಯಾರಿಗೂ ಕೂಡ ಇಷ್ಟ ಇರಲಿಲ್ಲ, ಎಷ್ಟು ಬೇಗ ಕಳ್ಸೋದು, ಇದ್ಬಿಟ್ಟು ಹೋಗು ಅಂತ ಅಂತಿದ್ರು. ಬಟ್ ನನಗೆ ಆ ಟೈಮಲ್ಲಿ ಇಲ್ಲ, ನಾನು ಹೋಗಬೇಕಿತ್ತು. ಸ್ವಲ್ಪ ಅರ್ಜೆಂಟ್ ಕೆಲಸ ಆಯಿತು, ಆಫೀಸ್ ಕೆಲಸ. ಫಸ್ಟ್ ನಂಗೆ ಡ್ರೆಸ್ ಒಂದು ಚೇಂಜ್ ಮಾಡಬೇಕಿತ್ತು. ಎಲ್ಲರೂ ಅದೇ ನಗ್ತಿದ್ರು, ಇಷ್ಟೊತ್ತರೆಗೂ ಎಷ್ಟು ಚೆನ್ನಾಗಿದ್ಲು ನೋಡು ಹುಡುಗಿ ಥರ, ಇವಾಗ ಮತ್ತೆ ಗಂಡು ಮಗು ಆಗ್ಬಿಟ್ಲು ಅಂತ. ಆ್ಯಂಡ್ ಅಮ್ಮ ಅರ್ಶಿನ ಕುಂಕುಮ ಕೊಟ್ಟಿದ್ರು ಆ್ಯಂಡ್ ಆಲ್ಸೋ ಸೀರೆ ಕೊಟ್ಟಿದ್ರು. ಫಸ್ಟ್ ಟೈಮ್ ಮದುವೆ ಆದಮೇಲೆ ನಾನು ಅವ್ರ ಮನೆಗೆ ಹೋಗ್ತಿರೋದು. ಸುಮಾರು ಸತಿ ಕರೆದಿದ್ರು, ಬಟ್ ನನಗೆ ಹೋಗಲಿಕ್ಕೆ ಆಗಿರಲಿಲ್ಲ. ಆ್ಯಂಡ್ ಇವಾಗ ಹೋಗಿದ್ದಕ್ಕೆ ಅವ್ರಿಗೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು, ನನಗೂ ಖುಷಿ ಆಯಿತು. ಬರೋಕ್ಕೆ ಮನಸ್ಸಿರಲಿಲ್ಲ, ಬಟ್ ಬರಲೇಬೇಕಾಗಿತ್ತು ಕೆಲಸ ಇದ್ದಿದ್ದರಿಂದ. ಸೊ ಹಾಗಾಗಿ ಬಂದೆ ನಾನು ಕೂಡ. ಆ್ಯಂಡ್ ಅದು ಹಾಗೆ ಅಲ್ವಾ, ತವ್ರ ಮನೆ ಫೀಲ್ ಯಾರಿಗೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ವೆನ್ ಐ ವಾಸ್ ಸೀಯಿಂಗ್ ದಿಸ್ ವಿಡಿಯೋ ಕೂಡ ನನಗೆ ಬೇಜಾರಾಗ್ತಾಯಿತ್ತು. ಆ್ಯಂಡ್ ಎಲ್ಲರೂ ಅಂತಿದ್ರು, ಸುಮಾರು ವಿಷಯ ಕಲ್ತ್ಕೊಂಡಿದ್ಯಾ ನೀನು, ಫಸ್ಟಿನ ಥರ ಇಲ್ಲ ಅಂತ ಹೇಳಿ. ಆಮೇಲೆ ದೊಡ್ಡಮ್ಮಂಗೆ ಅಪ್ಪ ಅಮ್ಮಂಗೆ ಎಲ್ಲರಿಗೂ ಕೂಡ ಆಶೀರ್ವಾದ ತಗೊಂಡು ಅಲ್ಲಿಂದ ನಾವು ಹೊರಟ್ಬಿಟ್ಟು ಬಂದ್ವಿ. ನಾನೇನೇನು ಜಾಸ್ತಿ ಹೇಳೋಕ್ಕಾಗಲ್ಲ. ನಮ್ಗೆ ಏನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಅರ್ಶಿನ ಕುಂಕುಮ ಮತ್ತು ಮಾಂಗಲ್ಯದ್ದು ಸೌಭಾಗ್ಯವತಿ ಆಗಿರೋದ್ರ ಬೆಲೆ ಮದುವೆ ಆದಮೇಲೆ ನನಗಂತೂ ಗೊತ್ತಾಗಿದೆ. ನಾನು ಅಮ್ಮಂಗೆ ಅಂತಿದ್ದೆ, ನಮ್ಮ ಒಳ್ಳೆ ಗೌರಮ್ಮ ಥರ ಇರ್ತೀವಿ ಯಾವಾಗಲೂ, ಸ್ವಲ್ಪ ಮಾಡ್ರನ್ ಆಗಿರೋ ಅಂತ. ಆ್ಯಂಡ್ ನನಗೆ ಒಬ್ಬಟ್ಟು ಇಷ್ಟ ಅಂತ ಅಂದ್ಬಿಟ್ಟು ದೊಡ್ಡಮ್ಮ ಸ್ವಲ್ಪ ಒಬ್ಬಟ್ಟು ಕೂಡ ಪ್ಯಾಕ್ ಮಾಡಿದ್ರು. ಯೂಶ್ವಲಿ ಮುಂಚೆ ಇಷ್ಟ ಆಗ್ತಿತ್ತು, ಇತ್ತೀಚೆಗೆ ನನಗೆ ಬೇಳೆ ಒಬ್ಬಟ್ಟು ಇಷ್ಟ ಆಗಲ್ಲ, ಕಾಯಿ ಒಬ್ಬಟ್ಟು ಮಾತ್ರ ಇಷ್ಟ. ಅದನ್ನ ಸ್ವಲ್ಪ ಮಾಡಿದ್ರು, ಅದು ನನಗೆ ಅಂತ ಎತ್ತಿಕ್ಬಿಟ್ಟು ಕೊಡ್ತಾಯಿದ್ರು. ಆ್ಯಂಡ್ ನನಗೆ ಇವಾಗ ಆಗಲೇ ಹೇಳಿರೋ ಹಾಗೆ ಸುಮಾರು ವಿಷಯದಲ್ಲಿ ನಂಬಿಕೆ ಆಗಿರ್ಬೋದು ಅಥವಾ ಅದ್ರ ಬೆಲೆ ಆಗಿರ್ಬೋದು ಗೊತ್ತಾಗ್ತಾ ಇದೆ. ಆ್ಯಂಡ್ ಅದನ್ನ ತುಂಬ ರೆಸ್ಪೆಕ್ಟ್ ಕೂಡ ಮಾಡ್ತೀನಿ. ನಿತಿನ್ ಅವ್ರಿಗೆ ಶಾಕು, ಇದು ನೀನಾ, ಹೆಂಗಿದೆ, ಹೆಂಗಾಗ್ಬಿಟ್ಟಿದ್ಯಲ್ಲ ಅಂತ ಹೇಳಿ. ಆ್ಯಂಡ್ ಎಲ್ಲದೂ ನಾನು ಪಾಲಿಸ್ತಾ ಇದ್ದೀನಿ ಕೂಡ. ಆ್ಯಂಡ್ ಇಷ್ಟು ಹೇಳ್ತಾ ಈಗ ನಾನು ಹೋಗ್ಬಿಟ್ಟು ಬರ್ತೀನಿ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಬಾಯ್ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ನಿಮ್ಗೇನೇ ಸಜೆಷನ್ಸ್ ಇದ್ದರೂ ಹೇಳಿ. ಹೋಗಿ ಬರಲಾ, ಬಾಯ್, ಲಾಟ್ಸ್ ಆಫ್ ಲವ್.